ಓಂ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯೇ ನಮಃ. ಹಲೋ ಫ್ರೆಂಡ್ಸ್, ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮಗೆ ಒಂದು ವಿಶೇಷವಾದಂಥ ವಿಡಿಯೋನ ತಂದಿದ್ದೀನಿ. ಯಾರನ್ನು ಕೂಡ ಎಲ್ಲೇನೂ ಸ್ಕಿಪ್ ಮಾಡಿದಿರ ಸಂಪೂರ್ಣವಾಗಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಇದ್ದೀನಿ. ಇದು ಯಾವ ಪೂಜೆಪ್ಪ, ಎಲ್ಲಿ ನಡೀತಾ ಇದೆ ಅನ್ನೋಂಥ ನಿಮ್ಮ ಒಂದು ಪ್ರಶ್ನೆಗೆ ಉತ್ತರ ಫ್ರೆಂಡ್ಸ್. ರೂಪೇನ ಅಗ್ರಹಾರ ಬೆಂಗಳೂರು ನಾವು ಇರುವಂಥ ಏರಿಯಾ. ಇಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿಯ ಒಂದು ದೇವಸ್ಥಾನವಿದೆ. ಬಹಳ ವರ್ಷಗಳಿಂದನೂ ಕೂಡ ಈ ಒಂದು ಪೂಜೆ ಮಾಡ್ತಾ ಇಲ್ಲಿ ಬಂದಿದ್ದಾರೆ. ತುಂಬ ವಿಶೇಷವಾದಂಥ ಪೂಜೆ ಪುಷ್ಪಯಾಗ. ಹೌದು, ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಗೆ ಮಾಘ ಮಾಸದಲ್ಲಿ ಸ್ವಾತಿ ನಕ್ಷತ್ರದ ದಿನ ಪುಷ್ಪಯಾಗವನ್ನು ಮಾಡ್ತಾರೆ ಫ್ರೆಂಡ್ಸ್. ಪುಷ್ಪಯಾಗ ಅಂದರೆ ಹೂವಿನಿಂದ ಅಲಂಕಾರವನ್ನು ಮಾಡಿ ಸಂಪೂರ್ಣವಾಗಿ ಎಲ್ಲ ಒಂದು ಪೂಜೆಗಳು ಕೂಡ ಹೂವಿನ ಅರ್ಚನೆಯಿಂದ ಇವರು ಮಾಡ್ತಾರೆ. ಇಲ್ಲಿ ಹೂವಿನ ಅರ್ಚನೆ ಮಾಡ್ತಾ ಇರೋವಂಥವ್ರೆ ಮುಖ್ಯ ಅರ್ಚಕರು. ಇದು ಲಕ್ಷ್ಮೀ ನರಸಿಂಹಸ್ವಾಮಿಯ ಒಂದು ದೇವಸ್ಥಾನ. ಸ್ವಾಮಿಗೆ ವಿಶೇಷವಾಗಿ ಸ್ವಾತಿ ನಕ್ಷತ್ರದಲ್ಲಿ ಪುಷ್ಪಯಾಗವನ್ನು ಮಾಡಲಾಗುತ್ತೆ ಫ್ರೆಂಡ್ಸ್. ಹಾಗೆಯೇ ಇಲ್ಲಿ ಸ್ವಾಮಿಗಳು ಈ ಒಂದು ಪುಷ್ಪಯಾಗದ ಮಹತ್ವ ಹಾಗೂ ಮಾಘ ಸ್ನಾನದ ಮಹತ್ವ, ಮಾಘ ಸ್ನಾನ ಯಾಕೆ ಮಾಡಬೇಕು, ಅದು ಮಾಡೋದ್ರಿಂದ ಏನೆಲ್ಲ ನಮಗೆ ಫಲಗಳು ದೊರೆಯುತ್ತೆ ಅನ್ನೋದ್ರ ಬಗ್ಗೆ ವಿವರವಾಗಿ ತಿಳಿಸಿದ್ದಾರೆ. ಹಾಗೆಯೇ ಮಕ್ಕಳಾಗದೇ ಇರೋರಿಗೆ, ಮದುವೆ ಆಗದೇ ಇರೋರಿಗೆ, ಹಾಗೆ ಋಣಬಾಧೆಯನ್ನು ಹೊತ್ಕೊಂಡಿರುವಂಥವ್ರಿಗೆ ಕೂಡ ಇಲ್ಲಿ ಯಾವ ಒಂದು ಪೂಜೆಗಳನ್ನು ಮಾಡಬಹುದು, ಹಾಗೆ ನಾವು ಹೇಗೆ ಋಣಮುಕ್ತರಾಗಬಹುದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ವಿವರವಾಗಿ ತಿಳಿಸಿದ್ದಾರೆ ಫ್ರೆಂಡ್ಸ್. ಹಾಗೆ ಕುಜದೋಷ ಇರುವವರು ಕೂಡ ಯಾವ ರೀತಿ ಒಂದು ಕುಜದೋಷ ಪರಿಹಾರವನ್ನು ಕೂಡ ನಾವು ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆನೂ ಕೂಡ ಸ್ವಾಮಿಗಳು ತುಂಬನೇ ಅವರ ಒಂದು ಹಿತನುಡಿಯಲ್ಲಿ ನಮಗೆ ಒಂದು ಸಣ್ಣದಾದ ಪ್ರವಚನದ ಮುಖಾಂತರ ಎಲ್ಲರಿಗೂ ಕೂಡ ಇಲ್ಲಿ ತಿಳಿಸಿದ್ದಾರೆ. ಹಾಗಾಗಿ ಯಾರನ್ನೂ ಕೂಡ ಎಲ್ಲಿನೂ ವಿಡಿಯೋನ ಸ್ಕಿಪ್ ಮಾಡಿದಿರಾ ಸಂಪೂರ್ಣವಾಗಿ ವಿಡಿಯೋನ ನೋಡಿ ಫ್ರೆಂಡ್ಸ್. ಆಮೇಲೆ ನಾವು ಒಂದು ಋಣಮುಕ್ತರಾಗಬೇಕಾದ್ರೆ ಯಾವ ಒಂದು ಮಂತ್ರವನ್ನು ಹೇಳ್ಕೋಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಕೊನೆಯಲ್ಲಿ ಋಣ ವಿಮೋಚನ ಮಂತ್ರವನ್ನು ಕೂಡ ಉಪದೇಶ ಮಾಡಿದ್ದಾರೆ. ಹಾಗಾಗಿ ಈ ಒಂದು ವಿಡಿಯೋನ ಎಲ್ಲೇನೂ ಕೂಡ ಸ್ಕಿಪ್ ಮಾಡಿದಿರ ಸ್ವಾಮಿಗಳ ಒಂದು ಹಿತನುಡಿಗಳನ್ನು, ಹಿತವಚನಗಳನ್ನು ದಯವಿಟ್ಟು ಗಮನ ಕೊಟ್ಟು ಕೇಳಿ. ಹಾಗೆಯೇ ಎಲ್ಲಿರ್ತೀರ ಅಲ್ಲಿಂದನೇ ನೀವು ಭಕ್ತಿಯಿಂದ ಕೈ ಮುಗಿರಿ, ಸ್ವಾಮಿ ನಿಮ್ಮೆಲ್ಲರ ಕಷ್ಟಗಳನ್ನು ಕೂಡ ಪರಿಹಾರ ಮಾಡ್ತಾನೆ ಅಂತ ಹೇಳ್ತಾ ಈಗ ಸ್ವಾಮಿಗಳ ಹಿತನುಡಿಗಳನ್ನು ಕೇಳೋಣ ಬನ್ನಿ. ಚೈತ್ರ ಮಾಸದಿಂದ ಹಿಡಿದು ಫಾಲ್ಗುಣ ಮಾಸ ಬರುವವರೆಗೂ ಎಲ್ಲ ತಿಂಗಳಲ್ಲಿ ಭಗವಂತನಿಗೆ ಒಂದೊಂದು ವಿಧವಾದ ಪೂಜೆಯನ್ನು ಧರ್ಮಶಾಸ್ತ್ರದಲ್ಲಿ ನೋಡಿದಾಗ ಬಹಳ ವಿಶೇಷವಾಗಿ ಹೇಳಿರ್ತಕ್ಕಂಥದ್ದು. ಆದರೆ ನಮ್ಮ ಶ್ರೀಹರಿ ವೈಕುಂಠ ಕ್ಷೇತ್ರದಲ್ಲಿ ಮಾಘ ಮಾಸದಲ್ಲಿ ಬರುವಂತಹ ಸ್ವಾತಿ ನಕ್ಷತ್ರದ ಅಂಗವಾಗಿ ಭಕ್ತಾಂಜನೇಯ ಅಷ್ಟಲಕ್ಷ್ಮಿ ಮಹಾಮೇರು ಸಮೇತರಾಗಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯವರಿಗೆ ಪುಷ್ಪ ಯಾಗವನ್ನ ಪ್ರಾರಂಭಿಸಿ ಇಲ್ಲಿಗೆ ಸುಮಾರು 13ನೇ ವರ್ಷ ಈ ಒಂದು ಪುಷ್ಪಯಾಗ ನಾವು ನಡೆಸ್ತಾ ಇದ್ದೇವೆ. ಇದಕ್ಕೆ ಕಾರಣಕರ್ತರು ಇಲ್ಲಿನ ಅರ್ಚಕರು, ಆಮೇಲೆ ಅವರಿಗೆ ಸಂಬಂಧಪಟ್ಟ ಸ್ನೇಹಿತರು ಮತ್ತು ಭಕ್ತಾದಿಗಳು ಇದನ್ನ ಪ್ರಾರಂಭವನ್ನು ಮಾಡಿದವರು. ಅದರಲ್ಲೇ ಹೆಸರು ಹೇಳ್ಬೇಕಾದ್ರೆ ಇವಾಗ ನಿಮಗೆಲ್ಲ ಸ್ವಾಮಿಗೆ ಪೂಜೆ ಮಾಡಿ ಕೂತ್ಕೊಂಡು ಬೇಜಾರಾಗಿರ್ಬೋದು. ಹಾಗಾಗಿ ಇನ್ನ ಹೇಳ್ಕೊಂಡು ಹೋದ್ರೆ ಪಾಪ ನಿಮ್ಗಿರೋ ಭಕ್ತಿ ಹೊರಟೋಗ್ಬಿಡುತ್ತೆ, ಅದನ್ನ ನಾನು ಕಾಪಾಡಬೇಕು. ಹಾಗಾಗಿ ಈಗ ಈ ಒಂದು ಪುಷ್ಪಯಾಗವನ್ನ ಮಾಡುವ ಉದ್ದೇಶವೇನೆಂದರೆ ಸ್ವಾಮಿಯವರ ಸ್ವಾತಿ ನಕ್ಷತ್ರದ ಅಂಗವಾಗಿ ಪ್ರತಿ ತಿಂಗಳು ನಾವು ಲೋಕ ಕಲ್ಯಾಣಾರ್ಥವಾಗಿ, ಇಲ್ಲಿ ಯಾರಿಗೋಸ್ಕರ ಮಾಡುವಂತಹ ಪೂಜೆ ಅಲ್ಲ ಇದು ಲೋಕದಲ್ಲಿ, ಗ್ರಾಮದಲ್ಲಿ ಎಲ್ಲರೂ ಕ್ಷೇಮವಾಗಿರಬೇಕು, ಸುಭಿಕ್ಷವಾಗಿ ಇರಬೇಕು. ಏನೇ ತೊಂದರೆ ಬಂದರೂ ಸಹ ಪರಮಾತ್ಮನನ್ನ ದೂರ ಮಾಡಿ ಎಲ್ಲರನ್ನು ಸುಖವಾಗಿ ಕಾಪಾಡಬೇಕು ಅಂತ ಆ ಪರಮಾತ್ಮನಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಿ ಈ ಒಂದು ಸ್ವಾತಿ ನಕ್ಷತ್ರದ ಪ್ರಯುಕ್ತ ಸ್ವಾಮಿಯವರಿಗೆ ವಿಧವಾದ ಪ್ರತಿ ತಿಂಗಳಲ್ಲೂ ನಾವು ಪೂಜೆಯನ್ನು ಮಾಡುತ್ತಾ ಕಾಲದ ನಮ್ಮ ಎಲ್ಲ ಭಕ್ತಾದಿಗಳ ಸಹಕಾರದಿಂದ ನಡೆದುಕೊಂಡು ಬರ್ತಾ ಇದೆ. ಆದರೆ ಈ ಮಾಘ ಮಾಸದಲ್ಲಿ ವಿಶೇಷವೇನೆಂದರೆ ಈ ಮಾಘ ಮಾಸ ಬಹಳ ವಿಶೇಷವಾಗಿರತಕ್ಕಂಥ
ಆಗಿರತಕ್ಕಂಥದ್ದು. ಏನಕ್ಕೆ ನಾವು ಸ್ನಾನವನ್ನು ಮಾಡುವುದಕ್ಕೆ ಬಹಳ ವಿಶೇಷವಾಗಿರತಕ್ಕಂಥದ್ದು. ಯಾಕಂದ್ರೆ ಮಾಘ ಎಲ್ಲಾ ತಿಂಗಳಲ್ಲಿ ಒಂದು ವಿಧವಾದಂತಹ ಶಾಸ್ತ್ರವು ಹೇಳುತ್ತೆ, ಧರ್ಮ ಹೇಳುತ್ತೆ, ದಾನಗಳು ಹೇಳುತ್ತೆ, ಆಚರಣೆಗಳು ಹೇಳುತ್ತೆ. ಮಾಘ ಮಾಸದಲ್ಲಿ ಇದಕ್ಕೆ ಮಾಘ ಮಾಸಕ್ಕೆ ಪ್ರಾಧಾನ್ಯವನ್ನು ಕೊಟ್ಟಿರತಕ್ಕಂಥದ್ದು ಸ್ನಾನಕ್ಕೆ. ಈ ಮಾಘ ಮಾಸದಲ್ಲಿ ಎಲ್ಲರೂ ಸೂರ್ಯ ಹುಟ್ಟೋದಕ್ಕೆ ಮುಂಚಿತವಾಗಿ ಸ್ನಾನವನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ, ಧರ್ಮಶಾಸ್ತ್ರ. ಎಲ್ಲಿ ಸ್ನಾನ ಮಾಡಬೇಕು ಅಂತ ಕೇಳಿದಾಗ ನಮ್ಮ ಭಾರತ ದೇಶದಲ್ಲಿ 500 ನದಿಗಳಿದೆ ಅಂತ ಧರ್ಮಶಾಸ್ತ್ರ ಹೇಳುತ್ತೆ. ಈಗ ನಾವೊಂದು 50 ನೋಡೋದಕ್ಕೆ ಸಾಧ್ಯವಿಲ್ಲ, ನೋಡಿದ್ರು ಅದರಲ್ಲಿ ನೀರು ಇಲ್ಲ, ಹಾಗಾಗಿರತಕ್ಕಂಥದ್ದು. ಆದರೆ ಎಷ್ಟು ನೀರಿದೆಯೋ ಆ ನದಿಗಳಲ್ಲೇ ನಾವು ಈ ಮಾಘ ಮಾಸದಲ್ಲಿ ಹೋಗಿ ಬೆಳಿಗ್ಗೆ 4:30ರಿಂದ 6:30 ಗಂಟೆ ಒಳಗೆ ನಾವು ಸ್ನಾನವನ್ನು ಮಾಡಿದರೆ ನಮಗೆ ಮುಕ್ತಿ ಸಿಗತ್ತೆ ಅಂತ ಧರ್ಮಶಾಸ್ತ್ರ ಹೇಳ್ತಾ ಇದೆ. ಹಾಗಾಗಿ ಕಾವೇರಿ ಆಗಿರಬಹುದು, ಬೇರೆ ನದಿಗಳಾಗಿರಬಹುದು, ತುಂಗಭದ್ರ ಆಗಿರಬಹುದು, ಕೃಷ್ಣ ಆಗಿರಬಹುದು, ಹೀಗೆ ಅನೇಕ ನದಿಗಳಲ್ಲಿ ನಾವು ಎಲ್ಲೆಲ್ಲಿ ಊರಿಗೆ ಹೋದಾಗ ಅಲ್ಲಲ್ಲಿ ನದಿಗಳಿದ್ದಾಗ ಅಲ್ಲೇ ಸ್ನಾನವನ್ನು ಮಾಡಬಹುದು. ಇದು ಬಹಳ ಪುಣ್ಯ ಕೊಡತಕ್ಕಂತಹ ಮಾಘ ಮಾಸ ಸ್ನಾನ. ಸ್ನಾನವಾದ ಮೇಲೆ ನಮಗೆ ನದಿ ಎಲ್ಲೂ ಸಿಗಲಿಲ್ಲ ಸ್ವಾಮಿ, ಎಲ್ಲೂ ಸಮುದ್ರಕ್ಕೆ ಹೋದ್ವಿ, ಅಲ್ಲಿ ಏನ್ ಮಾಡೋದು? ಇದಕ್ಕಿನ ಪುಣ್ಯ ಜಾಸ್ತಿ ಸಮುದ್ರದಲ್ಲಿ ಸ್ನಾನ ಮಾಡುತ್ತೆ. ಯಾಕೆಂದ್ರೆ ಎಲ್ಲ ನದಿಗಳು ಹೋಗಿ ಸೇರುವುದು ಸಮುದ್ರಕ್ಕೆ. ಹಾಗಾಗಿ ಸಮುದ್ರ ಸ್ನಾನವನ್ನು ಮಾಡಿದ್ರೆ ಎಲ್ಲ ನದಿಗಳ ಫಲವು ನಮಗೆ ಲಭಿಸುತ್ತದೆ. ಹಾಗಾಗಿ ಮಾಘ ಮಾಸದಲ್ಲಿ ಈ ಒಂದು ಸ್ನಾನಕ್ಕೆ ಬಹಳ ವಿಶೇಷವಾದಂತಹ ಫಲ ಹೇಳಿರ್ತಕ್ಕಂಥ. ಸ್ವಾಮಿ, ನಮ್ಮ ಮನೆಯಲ್ಲಿ ವಯಸ್ಸಾದವರಿದ್ದಾರೆ, ಚಿಕ್ಕ ಮಕ್ಕಳಿದ್ದಾರೆ, ನಾವು ಹೋಗೋದಕ್ಕಾಗಲ್ಲ, ವಯಸ್ಸಾದವರಿದ್ದಾರೆ ಹೋಗೋದಕ್ಕಾಗೋದಿಲ್ಲ, ಏನೋ ಕೆಲಸ ಇದೆ ಅದು ಹೋಗೋದಕ್ಕಾಗೋದಿಲ್ಲ, ಹೀಗೆ ಅನೇಕ ತೊಂದರೆಗಳು ಉಂಟು. ಎರಡನೇ, ನಮ್ಮ ಚಟುವಟಿಕೆಗಳು ಅನೇಕ ಚಟುವಟಿಕೆಗಳಲ್ಲಿ ನಾವು ತೊಡಗಿರ್ತೇವೆ, ಅದರಂತೆ ಹೋಗುವುದಕ್ಕೆ ಆಗೋದಿಲ್ಲ. ಆಗ ನಾವೇನು ಮಾಡಬೇಕು, ಎಲ್ಲಿ ಪುಣ್ಯವನ್ನು ಸಂಪಾದನೆ ಮಾಡಬೇಕು ಅಂತ ಕೇಳಿದಾಗ ನಮ್ಮ ಮನೆಯಲ್ಲೇ ಬರತಕ್ಕಂತಹ ಕೊಳಾಯಿಯಲ್ಲಿ ಇರತಕ್ಕಂತಹ ನೀರನ್ನೇ ಗಂಗೆಯಂತೆ ಭಾವಿಸಿ ಆ ಗಂಗೆಗೆ ನಾವು ಸ್ಮರಣೆಯನ್ನು ಮಾಡಿಕೊಂಡು ನಾವು ಸ್ನಾನವನ್ನು ಮಾಡಿದ್ರೆ ಅದೇ ಫಲವು ಸಿಗುತ್ತದೆ. ಹಾಗಂತ ಹೇಳಿಬಿಟ್ಟು ಸ್ವಾಮಿಗಳು ಇದೇ ತರ ಹೇಳಿದ್ದಾರೆ ಮತ್ತೆ ಅಲ್ಲಿಗೆ ಹೋಗೋದು ಅಂದ್ರೆ ಅದು ಸರಿ ಹೋಗುದಿಲ್ಲ, ಅದು ಧರ್ಮವಲ್ಲ. ಹೋಗೋದಕ್ಕೆ ಸಾಧ್ಯವಿದ್ರೆ ಖಂಡಿತವಾಗಿ ಪ್ರಯತ್ನ ಪಟ್ಟು ಹೋಗಲೇಬೇಕು, ಸ್ನಾನವನ್ನು ಮಾಡಲೇಬೇಕು. ವಯಸ್ಸಾದವರಿಗೆ ಮಾತ್ರ ನಾನು ಹೇಳ್ತಾ ಇದ್ದೀನಿ, ಯಾಕಂದ್ರೆ ಅವರು ಹೋಗೋದಕ್ಕೆ ಆಗೋದಿಲ್ಲ. ಅವರಿಗೆ ನಾವು ಎಲ್ಲಿ ನೆನೆಸಿಕೊಂಡ್ರೆ ಪರಮಾತ್ಮ ಅಲ್ಲೇ ಬರ್ತಾರೆ. ಗಂಗೆ ಚೇವ ಯಮುನೆ ಚೇವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂಕುರು ಅಂತ ಈ ಒಂದು ಪ್ರಾರ್ಥನೆಯನ್ನು ಮಾಡಿ ಆ ನೀರಲ್ಲಿ ನಾವು ನಮಸ್ಕಾರವನ್ನು ಮಾಡಿ ಬಕೆಟ್ ನಲ್ಲಿರತಕ್ಕಂತಹ ನೀರನ್ನು ಪ್ರಾರ್ಥನೆಯನ್ನು ಮಾಡಿ ನಾವು ಸ್ನಾನವನ್ನು ಮಾಡಿದ್ರೆ ಖಂಡಿತವಾಗಿ ಆ ಫಲವೇ ನಮಗೆ ದೊರಕುತ್ತದೆ. ಇದರಲ್ಲಿ ಯಾವ ಸಂಶಯವೂ ಇಲ್ಲ. ಹಾಗಾಗಿ ಮಾಘ ಮಾಸದ ಈ ಒಂದು ಸ್ನಾನ ಬಹಳ ವಿಶೇಷವಾಗಿರ್ತಕ್ಕಂಥ. ಎರಡನೇದು, ಮಾಘ ಮಾಸದಲ್ಲಿ ದಯವಿಟ್ಟು ಯಾರು ಮಾತನಾಡಬೇಡಿ, ಒಂದು 10 ನಿಮಿಷ. ಮಾಘ ಮಾಸದಲ್ಲಿ ವಿಶೇಷ ದಾನವನ್ನು ಹೇಳ್ತಕ್ಕಂಥದ್ದು. ನೀವು ಏನನ್ನಾದರೂ ದಾನವನ್ನು ಮಾಡಬಾರದು. ಏನು ದಾನ ಮಾಡಬೇಕು, ಏನು ದಾನ ಮಾಡಬಾರದು ಅಂತ ಯಾವುದರಲ್ಲಿ ಇಲ್ಲ. ಅದರಲ್ಲಿ ಈಗ ಮಾಘ ಮಾಸದಲ್ಲಿ ರಥಸಪ್ತಮಿ ಪ್ರಾರಂಭವಾಗಿದೆ. ಈಗ ಬಿಸಿಲು ಬಹಳ ಬಿಸಿಲಾಗಿರ್ತಕ್ಕಂತಹ ಈಗ ನಾವು ದಾನ ಮಾಡಬೇಕಾಗಿರ್ತಕ್ಕಂಥದ್ದು ವಯಸ್ಸಾದವರಿಗೆ, ಬ್ರಾಹ್ಮಣರಿಗೆ ಛತ್ರಿ ದಾನವನ್ನು ಮಾಡಬಹುದು, ಚಪ್ಪಲಿ ದಾನವನ್ನು ಮಾಡಬಹುದು, ವಸ್ತ್ರದಾನವನ್ನು ಮಾಡಬಹುದು, ಕುಡಿಯಲು ನೀರು ದಾನವನ್ನು ಮಾಡಬಹುದು. ಹೀಗೆ ಅನೇಕ ರೀತಿಯಲ್ಲಿ
ಮಾಘ ಮಾಸದಲ್ಲಿ ಸ್ನಾನವಾದ ಮೇಲೆ ಈ ಒಂದು ದಾನಗಳು ಮಾಡಬಹುದು. ಹಾಗಾಗಿ ಈ ದೇವಸ್ಥಾನದಲ್ಲಿ ಶ್ರೀಹರಿ ವೈಕುಂಠ ಕ್ಷೇತ್ರದಲ್ಲಿ ಇವತ್ತಿನ ದಿವಸ ನೀವೆಲ್ಲರೂ ಸೇರಿ ಪರಮಾತ್ಮನಿಗೆ ಈ ಒಂದು ಪುಷ್ಪಯಾಗವನ್ನ ಮಾಡ್ತಾ ಇದ್ದೀರಿ. ಈ ಪುಷ್ಪಯಾಗವನ್ನು ಮಾಡುವಂತಹದ್ದು ಕಾರಣವೇನು ಅಂತ ಎಲ್ಲರೂ ತಿಳ್ಕೊಳ್ಬೇಕು. ಪುಷ್ಪಯಾಗ ಪರಮಾತ್ಮನನ್ನ ಆ ಮೂಲಕ ದೇವರು ಧರ್ಮಸ್ವಾಮಿ ಹೊರಗಡೆ ಗರ್ಭಗುಡಿಯಲ್ಲಿದ್ದಾನೆ, ಮೇರು ಬರುವುದಾಗಿರ್ತಕ್ಕಂಥ ನರಸಿಂಹಸ್ವಾಮಿ ಒಳಗಡೆ ಇದ್ದಾನೆ, ಭಕ್ತಾಂಜನೇಯ ಸ್ವಾಮಿ ಒಳಗಡೆ ಇದ್ದಾನೆ. ಅಲ್ಲಿಗೆ ನಾವು ಮಾಡಿದಂತಹ ಪೂಜೆ ಸಲ್ಲುತ್ತಾ ಅಂತ ನೀವು ಕೇಳಬಹುದು. ಖಂಡಿತವಾಗಿ ನಾವು ಈ ಪೂಜೆಲ್ಲ ಅಲ್ಲಿ ಹೋಗ್ತಾ ಇದ್ದೀವಿ, ಕ್ಯಾನ್ಸಲ್ ಆಗ್ತಾ ಇದೆ, ನಮಗೆ ಗೊತ್ತಾಗೋದಿಲ್ಲ. ನಾವು ಸುತ್ತಾಡಿದಾಗ ಕರೆಂಟ್ ಬರುತ್ತೆ, ಲೈಟು. ನಿಮಗೆ ಕರೆಂಟ್ ಹೋಗೋದು ಗೊತ್ತಾಗತ್ತಾ? ಅದು ಮುಟ್ಟಬೇಕು, ಮುಟ್ಟಿದಾಗ ಏನಾಗುತ್ತೆ? ನಾವಿರೋದಿಲ್ಲ, ಅದು ಮುಟ್ಟಬಾರ್ದು. ಹಾಗೆ ಶಾಸ್ತ್ರವನ್ನು ನಾವು ನೋಡಬಾರದು. ಇಲ್ಲಿ ಪರಮಾತ್ಮನ ಸೇವೆಯನ್ನು ಮಾಡ್ತಾ ಇದ್ದೇವೆ. ಆ ಮೂರು ದೇವರನ್ನೇ ಇಲ್ಲಿ ಆವಾಹನೆಯನ್ನು ಮಾಡಿದ್ದೇವೆ. ಅದಕ್ಕೋಸ್ಕರ ನಾವು ನಮ್ಮ ದೇವಸ್ಥಾನದಲ್ಲಿ ಪ್ರತಿ ಸ್ವಾತಿ ನಕ್ಷತ್ರದ ಅಂಗವಾಗಿ ಬೆಳಿಗ್ಗೆ ಪಂಚಾಮೃತ ಅಭಿಷೇಕವಾದ ಮೇಲೆ ಹೋಮವನ್ನು ಮಾಡಿ ಪ್ರಾಕಾಲ ಉತ್ಸವವನ್ನು ಆದ ಮೇಲೆ ಪರಮಾತ್ಮನನ್ನ ಮೂರು ದೇವಸ್ಥಾನದಲ್ಲಿ ಇಟ್ಟ ಮೇಲೆ ನಾವು ಎಲ್ಲರಿಗೂ ದರ್ಶನವನ್ನು ಕೊಡ್ತಾ ಇದ್ದೇವೆ. ಯಾಕಂದ್ರೆ ಪರಮಾತ್ಮ ಆಟಗಳು ನಿಮ್ಮನ್ನೆಲ್ಲರೂ ನೋಡಲಿಕ್ಕೆ ಆಟಕ್ಕೆ ಬಂದಿರ್ತಾರೆ. ಆಗ ಅಲ್ಲಿ ಪರಮಾತ್ಮನ ದರ್ಶನ ಮಾಡಬಾರದು. ಹಾಗಾಗಿ ಈಗಲೂ ಅಷ್ಟೇ ಪರಮಾತ್ಮ ಇಲ್ಲಿ ಬಂದಿದ್ದಾನೆ. ಆ ಪರಮಾತ್ಮಗೆ ಪುಷ್ಪಯಾಗವನ್ನು ನಡೆಸುತ್ತಾ ಇದ್ದೀರಿ ನೀವೆಲ್ಲರೂ ಸೇರಿ. ಕಾರಣವೇನೆಂದರೆ ಈ ಒಂದು ಮಾಘ ಮಾಸದಿಂದ ಹಿಡಿದು ಬರುವಂತ ಮಾಘ ಮಾಸದವರೆಗೆ ನಮ್ಮ ದೇವಸ್ಥಾನದಲ್ಲಿ ಯಾವ ಯಾವ ತಿಂಗಳಲ್ಲಿ ಯಾವ ಯಾವ ವಿಶೇಷವಾದಂತಹ ಪೂಜೆಗಳು ಹೇಳಿರುತ್ತದೋ ಹಾಗಾಗಿ ನಮ್ಮ ಪಾಂಚರಾತ್ರ ಆಗಮ ಶಾಸ್ತ್ರ ಪ್ರಕಾರವಾಗಿ ಈ ನಮ್ಮ ದೇವಸ್ಥಾನವನ್ನ ನಡೆಸಿಕೊಂಡು ಬರುತ್ತಿದ್ದೇವೆ. ಅದರಲ್ಲಿ ಆ ಶಾಸ್ತ್ರದಲ್ಲಿ ಅರ್ಚಕ ಸ್ವಾಮಿಗಳಾಗಿರಬಹುದು, ದೇವಾಲಯದ ಪರಿಸರರಾಗಿರಬಹುದು, ಕೆಲಸದವರಾಗಿರಬಹುದು, ಯಜಮಾನರಾಗಿರಬಹುದು, ಭಕ್ತಾದಿಗಳಾಗಿರಬಹುದು ಮತ್ತು ಯಾರಾದರೂ ಆಗಿರಬಹುದು. ಇಲ್ಲಿ ಏನಾದರೂ ನಿಂದನೆಯಾಗಿ ಮಾತನಾಡಿದ್ದೇ ಆಗಲಿ, ದೇವರನ್ನಾಗಬಹುದು, ಈ ದೇವಸ್ಥಾನದ ಒಂದು ಇನ್ನೊಂದು ದೇವಸ್ಥಾನ ವಿಷಯವನ್ನು ಮಾತನಾಡಬಾರದು, ಬೇರೆ ದೇವಸ್ಥಾನಕ್ಕೆ ಹೋಗಿ ಈ ದೇವಸ್ಥಾನ ವಿಷಯವನ್ನು ಮಾತನಾಡಬಾರದು. ಹಾಗಾಗಿ ಆ ರೀತಿ ದೋಷಗಳು ಏನಾದರೂ ನಡೆದಿದ್ದರೆ, ನಾವು ಭಕ್ತಿಯಿಂದ ನಮಸ್ಕಾರ ಮಾಡದಿದ್ದರೆ, ನಾವು ಪರಮಾತ್ಮಗೆ ಏನಾದರೂ ತಪ್ಪು ಮಾಡಿದ್ದರೆ, ತಿಳಿದೋ ತಿಳಿಯದೆ ಮಾಡತಕ್ಕಂತಹ ತಪ್ಪುಗಳು ಬೇಕಾದಷ್ಟು ಇರುತ್ತದೆ. ಹಾಗಾಗಿ ಅರ್ಚಕರು ಅಷ್ಟೇ, ಭಕ್ತಾದಿಗಳು ಲೇಟ್ ಆಗುತ್ತೆ ಅಂತ ಬೇಗ ಬೇಗ ಪೂಜೆ ಮಾಡಿರಬಹುದು, ಮಂತ್ರಗಳು ಕಮ್ಮಿ ಹೇಳಿರಬಹುದು. ನಾವು ಮಂತ್ರ ಇವತ್ತು ಸಾಯಂಕಾಲದವರೆಗೂ ಪುಷ್ಪಯಾಗ ಮಾಡ್ಬೋದು, ಆಮೇಲೆ ಒಂದು ಅರ್ಧ ಗಂಟೆ ನೋಡಿದ್ರೆ ನಾನು ಒಬ್ಬನೇ ನಿಂತಿರ್ಬೇಕು, ನಾನು ದೇವರು ಇಬ್ಬರು ನೀವು ಯಾರು ಇರೋದಿಲ್ಲ. ಹಾಗಾಗಿ ನಾವು ಭಕ್ತಾದಿಗಳನ್ನು ನೋಡಬೇಕು, ಇಲ್ಲಿ ದೇವರನ್ನು ನೋಡಬೇಕು. ಅದಕ್ಕೆ ಈ ರೀತಿಯಾಗಿ ಕೆಲವು ಸಂದರ್ಭಗಳಲ್ಲಿ ನಾವು ಆದಷ್ಟು ಬೇಗ ಭಗವಂತನ ಪೂಜೆಯನ್ನು ಮಾಡುವುದು ಉಂಟು. ಹಾಗಾಗಿ ಈ ಎಲ್ಲಾ ರೀತಿಗಳಲ್ಲಿ ಯಾವುದೋ ಒಂದು ರೀತಿ ದೋಷ ಬಂದೇ ಬರುತ್ತದೆ ದೇವಸ್ಥಾನದಲ್ಲಿ. ಎಲ್ಲ ದೇವಸ್ಥಾನದಲ್ಲಿ, ನಮ್ಮ ದೇವಸ್ಥಾನ ಅಲ್ಲ, ನಮ್ಮ ಭಾರತ ದೇಶದಲ್ಲಿ ಇರತಕ್ಕಂಥ ಎಲ್ಲ ದೇವಸ್ಥಾನದಲ್ಲಿ ಈ ಒಂದು ಶಾಸ್ತ್ರವು ಸಾಗುತ್ತದೆ. ಹಾಗಾಗಿ ಅದಕ್ಕೆ ನಾವು ಏನು ಮಾಡಬೇಕು? ಈ ಒಂದು ಪುಷ್ಪಯಾಗವನ್ನು ಮಾಡಬೇಕು. ಪರಮಾತ್ಮನಿಗೆ ವಿಧ ವಿಧವಾದಂತಹ ಪುಷ್ಪಗಳನ್ನು ತಂದು ಭಗವಂತನ ಪಾದಗಳಿಗೆ ಅರ್ಪಿಸಬೇಕು. ಇದು ಪುಷ್ಪಯಾಗ, ಇದು ಒಂದು ಯಾಗ. ಇಲ್ಲಿ ಬೆಳಗ್ಗೆಯಿಂದ ಸುದರ್ಶನ ನಾರಸಿಂಹ ಯಜ್ಞವನ್ನು ಯಾಗವನ್ನು ಮಾಡಿದ್ದೇವೆ. ಈಗ ಪರಮಾತ್ಮನಿಗೆ ಈ ಹೂವಿನಿಂದ ಯಜ್ಞವನ್ನು ಮಾಡ್ತಾ ಇದ್ದೇವೆ. ಯಾಕೆಂದರೆ ಈ ವರ್ಷ ಇಡೀ ವರ್ಷದಲ್ಲಿ ಮಾಡತಕ್ಕಂತಹ ದೇವಸ್ಥಾನದಲ್ಲಿ ಏನಾದರೂ ದೋಷಗಳು ಇದ್ದರೆ ಪರಮಾತ್ಮ ಅದನ್ನೆಲ್ಲವನ್ನು ಪರಿಹಾರವನ್ನು ಮಾಡು ಅಂತ ಹೇಳಿ ಪರಮಾತ್ಮನಿಗೆ ಸಂಕಲ್ಪವಾಗಿ ನಾವು ಪ್ರಾರ್ಥನೆಯನ್ನು ಮಾಡಿ ಈ ಒಂದು ಪುಷ್ಪಯಾಗವನ್ನು ನಡೆಸುತ್ತೇವೆ.
ಈ ಪುಷ್ಪಯಾಗವನ್ನು ಮಾಡಿದ ಮೇಲೆ ಮಾಡತಕ್ಕಂತಹ ಯಾರೇ ಏನೇ ಮಾಡಿದ್ರು ಸಹ ಆ ದೋಷಗಳೆಲ್ಲವೂ ನಿವಾರಣೆಯಾಗಿದೆ. ಹಾಗಾಗಿ ನಮಗೆ ಏನಾದರೂ ದೋಷ ಇದ್ರೂ ಸಹ ಪರಮಾತ್ಮನ ಅನುಗ್ರಹದಿಂದ ಈ ದೋಷಗಳೆಲ್ಲವೂ ಹೋಗಿರುತ್ತವೆ. ಆ ದೋಷಗಳು ಹೋಗಿ ಪರಮಾತ್ಮನ ಅನುಗ್ರಹ ನಮಗೆ ಲಭಿಸುತ್ತದೆ, ಇದರಲ್ಲಿ ಯಾವ ಸಂದೇಹವೂ ಇಲ್ಲ. ಹಾಗಾಗಿ ಈ ಒಂದು ಪುಷ್ಪಯಾಗವನ್ನ ಪ್ರತಿ ವರ್ಷ ನಾವು ಮಾಡುತ್ತಾ ಬರುತ್ತಿದ್ದೇವೆ. ಇಲ್ಲಿ ಇನ್ನೊಂದು ವಿಶೇಷ, ನಮ್ಮ ಶ್ರೀಹರಿ ವೈಕುಂಠ ಕ್ಷೇತ್ರದಲ್ಲಿ ಮಹಾಮೇರು ಎಂದು ಪರಮಾತ್ಮ ಬೆಟ್ಟದಂತೆ ಇರುತ್ತೆ. ಮೇರು ಅಂದ್ರೆ ಪರ್ವತ ಅಂತ. ಆ ಪರ್ವತಾಕಾರದಲ್ಲಿ ಪರಮಾತ್ಮ ಬಂದು ಇಲ್ಲಿ ನೆಲೆಸಿದ್ದಾನೆ. ಅದು ಎಲ್ಲಿಂದ ಬಂತು ಅಂತ ಹೇಳಿದ್ರೆ, ನಮ್ಮ ಗುರುಗಳು ಪಾರ್ಥಸಾರಥಿ ಭಟ್ಟರ್ ಅವರ ಹತ್ತಿರ ಇರತಕ್ಕಂತಹ ನರಸಿಂಹ ಮೇರು, ಅವರ ಮಕ್ಕಳಾದಂತಹ ಗೋಪಾಲ ಭಟ್ಟರ್ ಅವರು, ಇವರು ಅವರ ಮಕ್ಕಳು. ನಮಗೆ ಮೇರು ನಮ್ಮ ದೇವಸ್ಥಾನಕ್ಕೆ ಕೊಟ್ಟಿರತಕ್ಕಂಥವರು ಇವರೇ. ಅವರೇ ಅವರ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇದ್ದಿದ್ದು. ಅದನ್ನು ನಾವು ದೇವಸ್ಥಾನವನ್ನು ನಿರ್ಮಾಣವನ್ನು ಮಾಡಬೇಕಾದ್ರೆ ಅವರಿಗೆ ಪ್ರೇರಣೆ ಆಗಿದೆ, ನಾವು ನಿಮ್ಮ ದೇವಸ್ಥಾನಕ್ಕೆ ಕೊಡಬೇಕು ಅಂತ. ಹಾಗಾಗಿ ಅವರು ನಮ್ಮ ದೇವಸ್ಥಾನಕ್ಕೆ ಆ ಮಹಾಮೇರು ಅಂತಹ ಲಕ್ಷ್ಮೀ ನರಸಿಂಹಸ್ವಾಮಿಗಳನ್ನ ಈ ದೇವಸ್ಥಾನಕ್ಕೆ ಅವರ ಮನಸ್ಫೂರ್ತಿಯಿಂದ, ಅವರ ತಂದೆಯವರ ಅನುಗ್ರಹದಿಂದ, ಯಾಕಂದ್ರೆ ಅವರು ಪೂಜೆ ಮಾಡತಕ್ಕಂಥ ಅವರ ನರಸಿಂಹೋಪಾಸಕರು, ಅವರು ಪೂಜೆ ಮಾಡತಕ್ಕಂತಹ ಆ ಒಂದು ಯಂತ್ರವನ್ನ ನಮ್ಮ ದೇವಸ್ಥಾನದಲ್ಲಿ ನಾವು ಪ್ರತಿಷ್ಠೆಯನ್ನು ಮಾಡಿದ್ದೇವೆ. ಈ ಒಂದು ಯಂತ್ರ ರೂಪದಲ್ಲಿ ಇರತಕ್ಕಂತಹ ನರಸಿಂಹದೇವರು ಬೇರೆ ಯಾವ ದೇವಸ್ಥಾನದಲ್ಲೂ ಇಲ್ಲ. ಇಡೀ ಭಾರತ ದೇಶದಲ್ಲಿ ನೀವು ಎಲ್ಲಿ ಹೋದರೂ ಸಹ ನಮ್ಮ ಮೇರು ಪರ್ವತವಾಗಿ ಇರತಕ್ಕಂತಹ ನರಸಿಂಹದೇವರನ್ನು ನೋಡುವುದಕ್ಕೆ ಸಾಧ್ಯವೇ ಇಲ್ಲ. ಶ್ರೀಚಕ್ರವನ್ನು ನೋಡಿದ್ದೀರಾ, ಸೇಮ್ ಹೀಗೆ ಇರುತ್ತದೆ. ಬಹಳ ದೊಡ್ಡದಾಗಿ ನೋಡಿರಬಹುದು, ದೊಡ್ಡ ದೇವಸ್ಥಾನ ನೋಡಿರಬಹುದು, ಆದರೆ ಇದು ನರಸಿಂಹ ಮೇರು. ಈ ನರಸಿಂಹ ಮೇರುಗಳಲ್ಲಿ ಬೀಜಾಕ್ಷರಗಳ ಸಹಿತವಾಗಿ ಪರಮಾತ್ಮ ನೆಲೆಸಿದ್ದಾನೆ. ಪರಮಾತ್ಮನಿಗೆ ಆವಾಹನ ಇಲ್ಲ, ವಿಸರ್ಜನವೂ ಇಲ್ಲ, ಸ್ವಯಂ ವ್ಯಕ್ತಿಯಾಗಿ ಬಂದು ನೆಲೆಸಿದ್ದಾನೆ. ಆ ಪರಮಾತ್ಮ ಅನುಗ್ರಹ, ಆ ಒಂದು ಪರಮಾತ್ಮ ಶಕ್ತಿಯೇ ಇದನ್ನೆಲ್ಲ ನಡೆಸಿಕೊಂಡು ಬಂದಿರತಕ್ಕಂತಹದ್ದು. ನಾವು ನೀವು ಏನೂ ಅಲ್ಲ. ಇದಕ್ಕೆ ಕಾರಣ ನಮ್ಮ ಭಕ್ತಾಂಜನೇಯ, ಸ್ತಂಭದಲ್ಲಿ ಇರತಕ್ಕಂತಹ ಭಕ್ತಾಂಜನೇಯ, ಆ ಪರಮಾತ್ಮ ಆಂಜನೇಯ ಈ ಒಂದು ದೇವರನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಆ ಆಂಜನೇಯನೇ ಭಗವಂತನ ಸೇವೆಯನ್ನು ಮಾಡ್ತಾ ಇದ್ದಾನೆ. ನೀವು ಸ್ತಂಭದಲ್ಲಿ ನೋಡಿರಬಹುದು, ಪರಮಾತ್ಮ ಎರಡು ಕೈಗಳನ್ನು ಜೋಡಿಸಿ ಪರಮಾತ್ಮ ಸೇವೆಯಲ್ಲಿ ನಿಂತಿದ್ದಾನೆ. ಅವನು ನಮ್ಮೆಲ್ಲರ ಭಕ್ತರಿಗೆ ಅನುಗ್ರಹ ಮಾಡಬೇಕು, ಕುಜದೋಷ ನಿವಾರಣೆ ಆಗಬೇಕು ಎಂದು ಭಗವಂತ ಆಂಜನೇಯ ಪ್ರಾರ್ಥನೆಯನ್ನು ಮಾಡಿ ನರಸಿಂಹದೇವರಲ್ಲಿ ಅಲ್ಲಿ ನಿಂತಿದ್ದಾನೆ. ಇದು ಅವನೊಂದು ಅನುಗ್ರಹದಿಂದ ನರಸಿಂಹದೇವರು ಬಂದಿರತಕ್ಕಂತಹದ್ದು. ಆ ನರಸಿಂಹದೇವರು ಬಂದು ನಮ್ಮನ್ನೆಲ್ಲರನ್ನು ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಹೇಗೆ ರಕ್ಷಣೆ ಮಾಡುವುದು? ನಾವು ಹುಟ್ಟಿದವೇ ಅಂದ್ರೆ ನಮಗೆ ಜಾತಕ ಉಂಟು. ಆ ಜಾತಕದಲ್ಲಿ ಪ್ರತಿಯೊಬ್ಬರಿಗೂ ಕುಜದೋಷ ಉಂಟು, ಇಲ್ಲ ಅನ್ನೋದಕ್ಕೆ ಸಾಧ್ಯವೇ ಇಲ್ಲ. ಕೆಲವರಿಗೆ ಜಾಸ್ತಿ ಇರುತ್ತೆ, ಕೆಲವರಿಗೆ ಕಮ್ಮಿ ಇರುತ್ತೆ. ಹಾಗಾಗಿ ಆ ದೋಷ ನಿವಾರಣೆ ಆಗಬೇಕಾದ್ರೆ ಒಂದು ಸಲ ಹೋಮ ಮಾಡಿದ್ರೆ ಪ್ರಯೋಜನ, ಹೋಗೋದಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕಿಂತ ನೀವು ನರಸಿಂಹಸ್ವಾಮಿಯವರಿಗೆ ಮಂಗಳವಾರ ಬಹಳ ವಿಶೇಷವಾಗಿರತಕ್ಕಂಥದ್ದು. ಮಂಗಳವಾರ ಯಾಕೆ ನರಸಿಂಹದೇವರಿಗೆ ವಿಶೇಷ? ವಿಷ್ಣು ಅದು ಶನಿವಾರ ಆಗಿರಬೇಕು. ವೆಂಕಟೇಶ್ವರನಿಗೆ ಶನಿವಾರ, ಲಕ್ಷ್ಮೀ ನರಸಿಂಹನೂ ವಿಷ್ಣುನೇ, ಮಂಗಳವಾರ ಅಂತ ಹೇಳ್ತೀರಾ ಅಂತ ಕೇಳಬಹುದು. ಆದ್ರೆ ಕುಜನಿಗೆ ಅಧಿಪತಿ ಬಂದು ಲಕ್ಷ್ಮೀ ನರಸಿಂಹ. ಆ ಕುಜನಿಗೆ ದೋಷ ಹೋಗಬೇಕಾದ್ರೆ, ಕುಜ ದೋಷ ಹೋಗಬೇಕಾದ್ರೆ ನರಸಿಂಹಸ್ವಾಮಿಯವರ ಪ್ರಾರ್ಥನೆಯನ್ನು ಮಾಡಿ ಪ್ರದಕ್ಷಿಣೆಯನ್ನು ಮಾಡಿದಾಗ ಮಾತ್ರ ಕುಜ ದೋಷ ನಿವಾರಣೆ ಆಗುತ್ತೆ. ಸಂದೇಹವೇ ಇಲ್ಲ, ಇದರಲ್ಲಿ ಸಂದೇಹ ಬಿಡಬಾರದು, ನಂಬಬೇಕು. ಬೇರೆನ್ನೇನು ನೀವು ಖರ್ಚು ಮಾಡಬೇಕಾಗಿದ್ದೇನಿಲ್ಲ. ಪ್ರತಿ ಮಂಗಳವಾರ ಬಂದು 28 ಬಾರಿ ಪ್ರದಕ್ಷಿಣೆಯನ್ನು ಮಾಡಿ ಆ ಪರಮಾತ್ಮನಿಗೆ ತೊಗರಿ ಬೇಳೆಯನ್ನು ಅರ್ಪಣೆಯನ್ನು ಮಾಡಿ ಒಂದು ಅರ್ಚನೆ ಮಾಡಿದ್ರೆ ಸಾಕು. ಮದುವೆ ಆಗ್ಬೇಕಾ? ಮದುವೆ ಆಗತ್ತೆ. ಮಕ್ಕಳಾಗ್ಬೇಕಾ? ಮಕ್ಕಳಾಗತ್ತೆ. ಯಾವ ಕಷ್ಟದಲ್ಲಿದ್ದೀವಿ ಎಲ್ಲವೂ ಪರಿಹಾರವಾಗುತ್ತೆ.
ಇದರಲ್ಲಿ ಯಾವ ಸಂದೇಹವೂ ಇಲ್ಲ. ಅದಕ್ಕಾಗಿ ನಮ್ಮ ದೇವಸ್ಥಾನದಲ್ಲಿ ಶನಿವಾರಕ್ಕಿಂತ ಮಂಗಳವಾರ ಬಹಳ ವಿಶೇಷವಾಗಿ ಮೇರು ಪರ್ವತವಿರತಕ್ಕಂತಹದ್ದಕ್ಕೆ ಮಂಗಳವಾರ ಬಹಳ ವಿಶೇಷವಾಗಿರತಕ್ಕಂತಹದ್ದು. ಅದಕ್ಕೆ ಪ್ರತಿಯೊಬ್ಬರು ಭಕ್ತಾದಿಗಳು ಮಂಗಳವಾರ ದಿವಸ ಬಂದು ನೀವು ಪ್ರದಕ್ಷಿಣೆಯನ್ನು ಮಾಡಿ ಪರಮಾತ್ಮಗೆ ಆ ತೊಗರಿ ಬೇಳೆಯನ್ನು ಅರ್ಪಿಸಿದರೆ ಖಂಡಿತವಾಗಿ ನಿಮಗೆ ಆ ಕುಜರ ದೋಷ ಹೋಗಿ ನರಸಿಂಹ ಅನುಗ್ರಹ ಲಭಿಸುತ್ತದೆ. ಎಷ್ಟು ಭಾಗ ಮಾಡಬೇಕು, ಎಷ್ಟು ದಿನ ಮಾಡಬೇಕು ಅಂತ ಕೇಳಬಾರದು. ನಮಗೆ ಕೆಲವರಿಗೆ ದೋಷ ಇದ್ದೇ ಇರುತ್ತದೆ. ವೆಂಕಟೇಶ್ವರಿಗೆ ನೀವು ದೇವಸ್ಥಾನಕ್ಕೆ ಹೋದಾಗ ಅರ್ಕೆ ಮಾಡಿಕೊಂಡಾಗ, ಬೇರೆ ದೇವರಿಗೆ ಅರ್ಕೆ ಮಾಡಿಕೊಂಡಾಗ ದುಡ್ಡು ಬೇಕಾದಷ್ಟು ಸಿಗತ್ತೆ, ಇದರಲ್ಲಿ ಯಾವ ಸಂದೇಹವೂ ಇಲ್ಲ. ಈಶ್ವರಿಗೆ ಪೂಜೆ ಮಾಡಿದಾಗ, ಪ್ರದೋಷ ಪೂಜೆಯನ್ನು ಮಾಡಿದಾಗ ಬೇಕಾದಷ್ಟು ಅನುಕೂಲವನ್ನು ಈಶ್ವರ ಕೊಟ್ಬಿಡ್ತಾನೆ. ನಿಮಗೆ ಕಣ್ಣು ಮುಚ್ಕೊಂಡು ಕೊಡ್ತಾನೆ. ವಿಷ್ಣು ತರ ಅಲ್ಲ, ವಿಷ್ಣು ಕೊಡೋದಿಲ್ಲ ಬೇಗ, ಈಶ್ವರ ಬೇಗ ಕೊಟ್ಬಿಡ್ತಾನೆ. ಪ್ರದೋಷವನ್ನು ಪೂಜೆ ಮಾಡಿ ನೀವು ಈಶ್ವರನ ಪೂಜೆ ಮಾಡಿದಾಗ ನೀವು ಏನಕ್ಕೆ ಕೇಳಿದ್ರೆ ಅದು ಕೊಟ್ಬಿಡ್ತಾನೆ. ಆದರೆ ವಿಷ್ಣು ಆಗಲ್ಲ, ಅವನು ಯೋಚನೆ ಮಾಡ್ತಾನೆ. ಎಕ್ಸಾಮ್ ಅಲ್ಲಿ ಮಕ್ಕಳು ಪರೀಕ್ಷೆಯನ್ನು ಬರೀತಾರೆ, ಯಾಕೆ ಎಷ್ಟು ಮಾರ್ಕ್ ಕೊಡಬೇಕು ಅಂತ ಗೊತ್ತಿದೆ, ಅಷ್ಟೇ ಮಾರ್ಕ್ ಕೊಡೋದು ವಿಷ್ಣು, ಅದ್ರ ಮೇಲೆ ಕೊಡೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ತಿಳಿಬಿಟ್ರೆ ಏನ್ ಮಾಡ್ತೀರಾ, ಎಲ್ಲೋ ಹೋಗಿ ಬಿದ್ದು ಹೋಗ್ಬಿಡ್ತೀರ. ಆಗಬಾರ್ದು. ನೀವು ಎಕ್ಸಾಮ್ ಬರೆದ ಮೇಲೆ ಅಂಕೆಗಳು ತುಂಬಾ 100ಕ್ಕೂ 100 ಬರಬೇಕು ಅಂತ ಆ ವಿಷ್ಣುಮೂರ್ತಿ ಅವನು ಯೋಚನೆಯನ್ನು ಮಾಡ್ತಾನೆ. ಹಾಗಾಗಿ ಅವನು ಕೇಳಿದಷ್ಟು ಫಲಾನು ಬೇಗ ಕೊಡೋದಿಲ್ಲ. ಆದರೆ ನಮ್ಮನ್ನ ಕಾಪಾಡುವುದು ವಿಷ್ಣುನೇ, ನಮ್ಮನ್ನ ರಕ್ಷಣೆಯನ್ನು ಮಾಡುವುದು ವಿಷ್ಣುನೇ, ನಮಗೆ ಜನ್ಮವನ್ನು ಕೊಡುವುದು ಬ್ರಹ್ಮ, ನಮ್ಮನ್ನ ಪೋಷಣೆ ಮಾಡುವುದು ವಿಷ್ಣು, ಅದೇವಳಿಗೆ ನಮ್ಮನ್ನು ತೆಗೆದುಕೊಂಡು ಹೋಗೋದು ಈಶ್ವರ. ಇವರು ಮೂರು ಜನ ಬೇರೆ ಬೇರೆಲ್ಲ, ಖಂಡಿತ ಒಬ್ಬನೇ ವಿಷ್ಣು, ಒಬ್ಬನೇ ಬ್ರಹ್ಮ, ಈಶ್ವರ ಎಲ್ಲ ಹಾಗೆ ಇರುವುದು. ವಿಷ್ಣುನೇ ಈ ಅವತಾರಗಳನ್ನು ಬರೆದಿರ್ತಕ್ಕಂಥದ್ದು. ಹಾಗಾಗಿ ಅವರವರಿಗೆ ಒಂದೊಂದು ಪದವಿಯನ್ನು ಕೊಟ್ಟಿದ್ದಾನೆ. ಪದವಿಯನ್ನು ಕೊಟ್ಟು ನೀವು ಈ ಕೆಲಸವನ್ನು ಮಾಡಿ ಎಂಬುದನ್ನು ತೋರಿಸಿದ್ದಾರೆ. ಹಾಗಾಗಿ ವೆಂಕಟೇಶ್ವರ ಹೋದ್ರೆ ಹಣ ಬರುತ್ತೆ. ಅದೇ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬಂದ್ರೆ ಏನಾಗುತ್ತೆ, ಏನ್ ಫಲ ಬರುತ್ತೆ ಅಂತ ನೀವು ಕೇಳಬಹುದು. ಭಕ್ತಿಯಿಂದ ಬಂದು ಮಂಗಳವಾರ ಒಂದು ನೀವು ನಮಸ್ಕಾರವನ್ನು ಮಾಡಿ ಪೂಜೆಯನ್ನು ಮಾಡ್ತಾ ಇದ್ರೆ ವೆಂಕಟೇಶ್ವರ ದುಡ್ಡು ಕೊಟ್ಟಿದ್ದು 1000 ರೂಪಾಯಿ ಕೊಡ್ಬೋದು, 10,000 ರೂಪಾಯಿ ಕೊಡ್ಬೋದು, 1 ಲಕ್ಷ ಕೊಡ್ಬೋದು. ನೀರು ತೆಗೆದಾಗ ಖಾಲಿಯಾಗಿರುತ್ತೆ, ಏನಿರಲ್ಲ. ಸ್ವಾಮಿ ಕೆಲವರು ಬರ್ತಾರೆ, ಬೇಕಾದಷ್ಟು ದುಡಿತೀವಿ ಸ್ವಾಮಿ, ಏನು ಎಲ್ಲ ಖರ್ಚಾಗ್ಬಿಡುತ್ತೆ ಸ್ವಾಮಿ ಅಂತ ಹೇಳ್ತಾರೆ. ಅದಕ್ಕೆ ನಿಲ್ಲಬೇಕು ಅಂದಾಗ ಲಕ್ಷ್ಮೀ ನರಸಿಂಹನೇ ಕಾರಣ. ನೀವು ಅದಕ್ಕೆ ಭಕ್ತಿಯಿಂದ ಪೂಜೆಯನ್ನು ಮಾಡಿದಾಗ ನಿಮಗೆ ಪೂರ್ತಿ ಖರ್ಚಾಗೋದಿಲ್ಲ. ಪರಮಾತ್ಮ ಬಂದು ನಿಮ್ಮಲ್ಲಿ ಸ್ವಲ್ಪ ಉಳಿಸ್ತಾನೆ. ಇದನ್ನ ನೀವು ಪರೀಕ್ಷೆ ಮಾಡಿ ಭಕ್ತಿಯಿಂದ, ಅದಕ್ಕೋಸ್ಕರ ಪರೀಕ್ಷೆ ಮಾಡಕ್ ಹೋಗ್ಬೇಕು. ಭಕ್ತಿಯಿಂದ ಮಾಡಿ, ಅವಾಗ ನಿಮಗೆ ಗೊತ್ತಾಗುತ್ತೆ. ವೆಂಕಟೇಶ್ವರ ಕೊಡ್ತಾನೆ, ಇರೋದಿಲ್ಲ. ಈಶ್ವರ ಕೊಡ್ತಾನೆ, ನಿಲ್ಲೋದಿಲ್ಲ. ನರಸಿಂಹದೇವರು ಇರೋ ದುಡ್ಡನ್ನ ಉಳಿಸ್ತಾನೆ. ಇದು ನರಸಿಂಹದೇವರು ಪ್ರಭಾವ. ಹಾಗಾಗಿ ಪ್ರತಿಯೊಬ್ಬರು ನಿಮ್ಗೆ ಯಾವುದೇ ದೇವರಾಗಿರ್ಬೋದು, ಎಲ್ಲರೂ ಸಹ ನರಸಿಂಹದೇವರನ್ನು ಪೂಜೆ ಮಾಡಲೇಬೇಕು. ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ, ಭಕ್ತಿಯಿಂದ ಮಾಡಿದೀವಿ. ಏಕಾಗ್ರತೆ ಇರಬೇಕು, ಭಕ್ತಿಯಿಂದ ಮಾಡಬೇಕು. ಸ್ವಾಮಿಗಳು ಏನೋ ಹೇಳಿದ್ದಾರೆ, ಪ್ರತಿ ಸ್ವಾತಿ ನಕ್ಷತ್ರದ ಏನೋ ಒಂದು ಮಾತು ಹೇಳ್ತಾರೆ, ಅದನ್ನು ಸ್ವಾಮಿಗಳು ಮಾತಲ್ಲ, ಸ್ವಾಮಿಗಳು ಹೇಳಿದ್ದಾರೆ ಅಂತ ನಿಮಗೆ ಪರಮಾತ್ಮನಲ್ಲಿ ಭಕ್ತಿ ಬರಬೇಕು. ನೀವು ಬಂದ ಮೇಲೆ ಅದನ್ನು ಏಕಾಗ್ರತೆಯಿಂದ ಸ್ವಾಮಿಯನ್ನು ನೋಡಿ ಪೂಜೆಯನ್ನು ಮಾಡಬೇಕು. ಅದನ್ನು ಮಾಡ್ತಾ ಇದ್ರೆ ಖಂಡಿತವಾಗಿ ನಿಮಗೆ ನಿಮ್ಮ ಕಷ್ಟಗಳು ದೂರವಾಗುತ್ತದೆ. ಕಷ್ಟ ದೂರ ಆಗಬೇಕಂದ್ರೆ ಋಣ ಅಲ್ವಾ? ಋಣ ಅಂದ್ರೆ ಏನು? ಹಣ, ಬೇರೆ ಇನ್ನೇನು ಇಲ್ಲ. ನಾವು ಬೈತೀವಿ ಯಾರನ್ನ, ನಾನು ಋಣದಾಗ ಹೋಗ್ಬಿಡಪ್ಪ ನೀನು, ಯಾಕಂದ್ರೆ ಕೋಪ ಬಂದಾಗ ನಮ್ಗೆ ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅದೇ ಋಣ ಅನ್ನೋದು. ಆ ಋಣ ನಮ್ಗೆ ಹೇಗೆ ಹೋಗ್ಬೇಕು ಅಂದ್ರೆ ನರಸಿಂಹ ದೇವರಿಗೆ ಪೂಜೆ ಮಾಡಿದಾಗ ಆ ಹಣವು ನಮಗೆ ಹೆಚ್ಚಿನ ರೀತಿಯಲ್ಲಿ ಬರುತ್ತದೆ. ನಮ್ಮ ಸಾಲ ಇದ್ದರೆ ಸಾಲ ಮುಕ್ತಿ ಇರುತ್ತದೆ, ಬರಬೇಕಾದ ಹಣ ವಾಪಸ್ ಬರುತ್ತದೆ. ಹೀಗಿರ್ಬೇಕಾದ್ರೆ ನಮ್ಗೆ ಇನ್ನೇನ್ ಬೇಕು? ನೀವು ಯಾವ ಹೋಮಾದಿಗಳನ್ನು ಮಾಡಿದ್ರೆ ಅಷ್ಟೇ ಬರೋದಿಲ್ಲ. ಬರೀ ಮಂಗಳವಾರ ಬಂದು ಪ್ರದಕ್ಷಿಣೆಯನ್ನು ಮಾಡಿದ್ರೆ ಸಾಕು, ಪರಮಾತ್ಮ ಅನುಗ್ರಹಕ್ಕೆ ನೀವು ಪಾತ್ರರಾಗ್ತೀರಿ.
ಎಲ್ಲರಿಂದ ತುಂಬಾ ಚೆನ್ನಾಗಿ ನಡೆದಿದೆ. ಈಗ ನಮ್ಮ ಗೋಪಾಲಂತಿ ಕಮಲಮ್ಮನವರು ಬಂದಿದ್ದಾರೆ. ಅವ್ರ ಪ್ರೇರಣೆನೇ ನಮಗೆಲ್ಲ ಸ್ವಲ್ಪ ಜಾಸ್ತಿ. ಮುಂದ್ಗಡೆ ದೇವಸ್ಥಾನದಲ್ಲೂ ಸಹ ಆ ವೆಂಕಟೇಶ್ವರನಿಗೆ ಬಹಳ ವೈಭವದ ದೇವಾಲಯವನ್ನು ಕಟ್ಟಿದ್ದಾರೆ. ಇಲ್ಲಿಗೂ ಸಹ ಅವರು ಧರ್ಮದೃಷ್ಟಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದಷ್ಟು ಪರಮಾತ್ಮ ಸೇವೆಯನ್ನು ಮಾಡ್ತಿದ್ದಾರೆ. ಅವರ ಮನೆಯಲ್ಲಿ ಮುಂದಿನ ತಿಂಗಳು ಪಾಲ್ಗುಣ ಮಾಸದಲ್ಲಿ ಕದರಿ ಹುಣ್ಣಿಮೆಯ ದಿವಸ ಇದೇ ರೀತಿ ಕೃಪಯಾಗವನ್ನು ಬಹಳ ವೈಭವದಿಂದ ಮಾಡ್ತಾರೆ. ನಮ್ಗೆಲ್ಲರಿಗೂ ಗೊತ್ತಿರ್ಬೋದು, ಮುಂದಿನ ಪೌರ್ಣಮಿ ಪಾಲ್ಗುಣ ಶುದ್ಧ ಪೌರ್ಣಮಿ ದಿವಸ ಕದರಿ ಹುಣ್ಣಿಮೆ. ಅವತ್ತಿನ ದಿವಸ ನಮ್ಮ ಯಜಮಾನರು ಕಮಲಮ್ಮನವರು ಮತ್ತು ನರೇಂದ್ರ ಬಾಬು ಅವರು ಪ್ರತಿ ವರ್ಷವೂ ಅವರ ಮನೆ ದೇವರೇ, ಅವ್ರ ಮನೆ ದೇವರು ಖಾತ್ರಿ ನಾರಸಿಂಹ ಸ್ವಾಮಿ, ಹಾಗಾಗಿ ಲಕ್ಷ್ಮೀ ನರಸಿಂಹ, ಹಾಗಾಗಿ ಅವರ ಮನೆಯಲ್ಲಿ ಪರಮಾತ್ಮನನ್ನ ಕರೆದುಕೊಂಡು ಹೋಗಿ ಇಂತಹ ವೈಭವದಿಂದ ಆ ಒಂದು ಪುಷ್ಪಯಾಗವನ್ನು ನಡೆಸಿ ಭಗವಂತನಿಗೆ 108 ಗೇಟು ಪುಳಿಯೋಗರೆಯನ್ನು ಭಗವಂತನಿಗೆ ಸಮರ್ಪಣೆಯನ್ನು ಮಾಡಿ ಬಹಳ ವಿಶೇಷವಾಗಿ ಆ ಪೂಜೆಯನ್ನು ಕೊಂಡಾಡುತ್ತಾರೆ. ಆದರೆ ನಾವೆಲ್ಲರೂ ಬಂದು ದರ್ಶನವನ್ನು ಮಾಡಿ ಎಷ್ಟಾದ್ರೂ ಅವಕಾಶ ಕೊಡ್ತೀವಿ. ಯಾಕಂದ್ರೆ ಅವ್ರು ಮಾಡುವಂತ ಪೂಜೆ ಅವ್ರ ಮನೆ ಹೇಗಿರುತ್ತೆ ಅಂತ ಎಲ್ಲರೂ ನೋಡ್ಬೇಕು. ಅವ್ರ ಪರವಾಗಿ ನಾನು ಹೇಳ್ತಾ ಇದ್ದೇನೆ, ಆಗ್ಬೋದಾ? ಯಾಕಂದ್ರೆ ಅವ್ರ ಪರವಾಗಿ ನಾನು ಅದು ನಮ್ಮನೆ, ಅವ್ರು ನಮ್ಮನ್ನ, ನಾವು ಅವ್ರ ರೆಡ್ಡಿ ಇರ್ಬೋದು, ನಮ್ಮ ಬ್ರಾಹ್ಮಣ ಇರ್ಬೋದು, ನಮ್ಗೆ ಅದು ಭೇದ ಇಲ್ಲ. ನೀವು ಅಷ್ಟೇ, ನೀವು ನಾವೆಲ್ಲ ಒಂದೇ. ಬೇರೆ ಇನ್ನೋರಿಲ್ಲಾಂದ್ರೆ ಮುಚ್ಕೊಳ್ಳೋದ ನಿಮ್ಮನ್ನ. ಅರ್ಚಕರು ಆ ಥರ ಅಲ್ಲ, ಭಗವಂತನ ಸ್ವರೂಪ. ನೀವೆಲ್ಲ ಭಗವಂತನ ಮಕ್ಕಳೇ, ಹಾಗಾಗಿ ನೀವೆಲ್ಲ ನಮಗೆ ಬೇಕಾದವರೇ. ಇದರಲ್ಲಿ ನಾವು ಊರಲ್ಲ, ನೀವಿಲ್ಲ, ಎಲ್ಲರೂ ಬೇಕಾದವರೇ. ಹಾಗಾಗಿ ಅವತ್ತಿನ ಅವಕಾಶವಿದ್ರೆ, ಯಾರಿಗೆ ಅವಕಾಶ ಇದ್ರೆ ಬಂದು ಆ ಭಗವಂತನನ್ನ ಒಮ್ಮೆ ದರ್ಶನ ಮಾಡಿ ಆ ಭಗವಂತನ ಕೃಪಾಕಟಾಕ್ಷಕ್ಕೆ ಪಾತ್ರರಾಗಿ. ಈಗ ನಿಮಗೆ ಪ್ರತಿ ತಿಂಗಳು ಆ ಋಣಮೋಚನ ಸ್ತೋತ್ರವನ್ನ ನಿಮಗೆ ಉಪದೇಶವನ್ನು ಮಾಡ್ತಾ ಇದ್ದೀವಿ. ಯಾಕಂದ್ರೆ ಈ ಋಣಮೋಚನ ಸ್ತೋತ್ರವನ್ನು ನೀವು ದಿನವೂ ಎಲ್ಲರೂ ಹೇಳ್ಕೋಬಹುದು, ಪ್ರತಿಯೊಬ್ಬರು ಹೇಳ್ಕೋಬೇಕು. ಮಕ್ಕಳು, ದೊಡ್ಡವರು ಅಂತ ಏನೂ ಇಲ್ಲ. ಆದ್ರೆ ಪುಸ್ತಕದಲ್ಲಿ ಇರತಕ್ಕಂಥ ನೀವು ಅಂಗಿಗೆ ತಗೊಂಡು ಓದ್ಬೋದಾ ಸ್ವಾಮಿ ಕೇಳ್ಬೋದು. ನೀವೇನ್ ಮಾಡಿದ್ರು ಅದಕ್ಕೆ ನಿಮಗೆ ಅಂಟೋದಿಲ್ಲ, ನಿಮಗೆ ಆ ವಿದ್ಯೆ ಬರೋದಿಲ್ಲ, ಹಣನೂ ಬರೋದಿಲ್ಲ. ಯಾಕಂದ್ರೆ ಇದು ಗುರುಗಳಿಂದ ಉಪದೇಶವನ್ನು ಪಡೆದು ತದನಂತರ ನಾವು ಮನೆಯಲ್ಲಿ ಪಠಣೆಯನ್ನು ಮಾಡಬೇಕು. ಹಾಗಾಗಿ ಇಲ್ಲಿ ಅರ್ಚಕ ಹರಿಸಾಕ್ಷಾತ್ಮಕಂತೆ ಅರ್ಚಕರು ಹೇಳ್ಕೊಟ್ಟಾಗ ಪರಮಾತ್ಮನ ಬಾಯಿಯಲ್ಲಿ ಬಂದಿರತಕ್ಕಂತಹದ್ದು ಅಂತ ನೀವು ಭಾವಿಸಬೇಕು. ಯಾಕಂದ್ರೆ ಪರಮಾತ್ಮ ಮಾತಾಡುವುದಿಲ್ಲ, ಅರ್ಚಕ ಸ್ವಾಮಿಗಳು ಮಾತಾಡ್ತಾರೆ. ಹಾಗಾಗಿ ಅವರು ನಿಮಗೆಲ್ಲ ಉಪದೇಶವನ್ನು ಮಾಡಿಕೊಡ್ತಾರೆ. ನೀವು ಹೇಳಿಕೊಟ್ಟ ಹಾಗೆ ಭಕ್ತಿಯಿಂದ, ಏಕಾಗ್ರತೆಯಿಂದ ಈ ಸ್ತೋತ್ರವನ್ನು ಹೇಳಿ ನಾಳೆಯಿಂದ ನಿಮ್ಮ ಮನೆಗಳಲ್ಲಿ ಅದನ್ನ ಹಾಗೆ ಯಾವಾಗಲೂ ಹೇಳ್ತಾ ಇರಿ. ನಾವು ನಮ್ಮ ಜೀವ ಇರೋವರೆಗೂ ಅದನ್ನು ಬಿಡಬಾರ್ದು. ನಿಮ್ಗೆ ಏನಾದರೂ ತೊಂದರೆ ಬಂದಾಗ, ಅಂಟು ಬಂದಾಗ ಈ ತರ ಸಮಯದಲ್ಲಿ ಅದನ್ನು ಓದಬಾರ್ದು. ಆಮೇಲೆ ದಿನವೂ ಓದ್ತಾನೆ ಇರಿ. ಅದರಿಂದ ನಿಮಗೆ ಪರಮಾತ್ಮ ಅನುಗ್ರಹ ಸಿಗುತ್ತೆ. ಯಾವ ರೀತಿ ಅನುಗ್ರಹ ಸಿಗುತ್ತೆ? ನಿಮ್ಮಲ್ಲಿ ಯಾವ್ದಾರ ಋಣ ಹಣ ಉಳ್ಕೊಳ್ಳುತ್ತೆ, ಕುದುದೋಟ ನಿವಾರಣೆ ಆಗುತ್ತೆ, ಮಕ್ಕಳ ಮದುವೆ ಆಗುತ್ತೆ, ನಿಮಗೆ ವ್ಯವಹಾರದಲ್ಲಿ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ. ಇದು ಪರಮಾತ್ಮನ ಅನುಗ್ರಹ ಅಂತ ನೀವು ತಿಳಿದುಕೊಳ್ಳಬೇಕು. ಹಾಗಾಗಿ ಈಗ ಆ ಋಣಮೋಚನ ಸ್ತೋತ್ರವನ್ನ ಈಗ ಮಾಮೂಲಾಗಿ ಕೇಳಿಕೊಟ್ಟು ಅವರೇ ಹೇಳ್ಕೊಡ್ತಾ ಇದ್ದಾರೆ. ಅದಕ್ಕೆ ಅವ್ರು ಬಂದಿದ್ದು ನನಗೆ ಉಪದೇಶ ಮಾಡಬೇಕು ನಮಗೆ ಪ್ರಾರ್ಥನೆ. ಓಂ ದೇವತಾ ಕಾರ್ಯ ಸಿದ್ಧಾರ್ಥಂ ನಮಾಮಿ ಋಣಮುಕ್ತಯೇ ಲಕ್ಷ್ಮಾಲಿಂಗಿತ ಮಾಮಾಂಗಂ ಭಕ್ತಾನಾಂ ವರದಾಯಕಂ ಶ್ರೀ ನೃಸಿಂಹಂ ಮಹಾವೀರಂ ನಮಾಮಿ ಋಣಮುಕ್ತಯೇ ಮಂತ್ರಮಾಲಾಧರಂ ಚಕ್ರಾಬ್ಜಾಯುಧಾರಿಣಂ ಶ್ರೀ ನೃಸಿಂಹಂ ಮಹಾವೀರಂ ನಮಾಮಿ ಋಣಮುಕ್ತಯೇ
ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟೊತ್ತರೆಗೂ ಸ್ವಾಮಿಗಳ ಒಂದು ಹಿತವಚನಗಳ ಹಿತ ನುಡಿಗಳನ್ನು, ಹಾಗೆ ಯಾವ ಯಾವ ಸಮಸ್ಯೆಗೆ ಏನೇನೆಲ್ಲ ಪರಿಹಾರಗಳನ್ನು ಮಾಡ್ಕೋಬಹುದು, ಯಾವ ಒಂದು ಪೂಜೆಯನ್ನು ಮಾಡಬಹುದು ಅನ್ನೋದರ ಬಗ್ಗೆ ವಿವರವಾಗಿ ತಿಳಿಸಿದ್ದಾರೆ. ಸಾಧ್ಯವಾದರೆ ಈ ಒಂದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬಂದು ತಾವು ಭೇಟಿ ಕೊಟ್ಟು ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಕೇಳ್ಕೊಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಫ್ರೆಂಡ್ಸ್.